ಬೆಳಗ್ಗೆಯಿಂದ ಯಾವ ರೀತಿಯಾಗಿ ದಾಳಿಯನ್ನ ಆರಂಭಿಸಿದೆ ಇರಾನ್ ಇಸ್ರೇಲ್ ಮೇಲೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಸೊ ಯಾವ ರೀತಿಯಾಗಿದೆ ಅಲ್ಲಿ ಕನ್ನಡಿಗರಿದ್ದಾರೆ ಇಸ್ರೇಲ್ನಲ್ಲಿ, ಅವರ ಸ್ಥಿತಿ ಯಾವ ರೀತಿಯಾಗಿದೆ ಇವೆಲ್ಲವನ್ನ ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಕನ್ನಡಿಗರೊಬ್ರು ಸುಧೀರ್ ಅಂತ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಮಾತನಾಡಿಸ್ತೀನಿ ಅವರನ್ನ. ನಮಸ್ತೆ ಸುಧೀರ್, ಧ್ವನಿ ಕೇಳಿಸ್ತಾ ಇದೆಯಲ್ಲ? ನೀವಿರುವಂತಹ ಭಾಗ ಸೇಫ್ ಆಗಿದೆಯಾ? ನೀವು ಸೇಫ್ ಆಗಿದ್ದೀರಾ? ನಾವು ಸೇಫ್ ಆಗಿದ್ದೀವಿ ಮೇಡಮ್. ನಾವು ಟೆಲ್ವಿಯಲ್ಲಿ ಇರೋದು ಮೇಡಮ್, ಟೆಲ್ ಅವೀವ್ ಅಂತ. ಓಕೆ, ಇವಾಗ ದಾಳಿ ಆಗಿರೋದು ಅದೇ ಪ್ರದೇಶ ಅಲ್ಲ? ಸೇಫ್ ಆಗಿದ್ದೀವಿ. ಇದೇ ಪ್ರದೇಶ ಮೇಡಮ್, ಇದೇ ಪ್ರದೇಶ. ಮತ್ತೆ ಇವತ್ತು ಬೆಳಿಗ್ಗೆ 7:15ಗೆ ದಾಳಿ ಆಗಿದೆ. ಆದವಾಗ ಇಷ್ಟು ತನಕ ಮಾಹಿತಿ ಇಲ್ಲ, ಹಾನಿ ಆಗಿದೆ ಏನಂತೇಳಿ ಮಾಹಿತಿ ಇಲ್ಲ ನಮಗೆ ತಿಳಿದ ಮಟ್ಟಿಗೆ. ಓಕೆ, ಇವಾಗ ನಿಮ್ಗೆ ಸಮಯ ಎಷ್ಟು? 11:30 12 ಗಂಟೆ ಆಗಿರ್ಬೋದು ಅನ್ಸುತ್ತಲ್ಲ? ಇವಾಗ 11:40 ಆಗಿದೆ ಮೇಡಮ್. ಓಕೆ, ಹೇಗಿದೆ ಇವಾಗ ಸ್ಥಿತಿ? ಹೇಗಿದೆ? ಇನ್ನು ದಾಳಿ ಆಗ್ತಾ ಇದೆಯಾ? ಇವಾಗ ದಾಳಿ ಆಗ್ತಾ ಇಲ್ಲ. ಈಗ ಬೆಳಿಗ್ಗೆ 7:30 ಆದ್ರ ಮೇಲೆ ದಾಳಿ ಆಗ್ತಾ ಇಲ್ಲ. ಇವಾಗ ಶಾಂತಿಯುತವಾಗಿದೆ ಇಲ್ಲಿ. ಮತ್ತೆ ಇಲ್ಲಿ ಜನ ಯಾರು ತಿರುಗ್ತಾ ಇಲ್ಲ ಜಾಸ್ತಿ, ಎಲ್ಲ ಕಡಿಮೆ ಜನ ತಿರುಗ್ತಾ ಇದ್ದಾರೆ. ಇವಾಗ ಏನೋ ತೊಂದರೆ ಇಲ್ಲ ಮೇಡಮ್, ಸೇಫ್ ಆಗಿ ಇದ್ದೀವಿ ನಾವು ಈಗ. ಓಕೆ, ನಿಯರ್ ಬೈ ಬಂಕರ್ ಇದೆಯಾ? ಇಲ್ಲಿ ಎದುರುಗಡೆ ಬಂಕರ್ ಇದೆ ಮೇಡಮ್. ವರ್ಕ್ ಮಾಡ್ಕೊಂಡಿರೋದು ಅಂತ ಹೇಳಿದ್ರೆ ವರ್ಕ್ ಹೋಗ್ತಾ ಇದ್ದೀರಾ ಅಥವಾ ರಜಾ ಅನ್ನೋದಾಗಿ ಏನಾದ್ರು ಸೂಚನೆ ಕೊಟ್ಟಿದ್ದಾರಾ? ಮೇಡಮ್ ಇಲ್ಲ, ಹೋದ ಫ್ರೈಡೇ ಇಂದ ನಮ್ಗೆ ರಜೆ ಕೊಟ್ಟಿದ್ದಾರೆ. ಇವತ್ತಿಗೆ 10 ದಿನ ಆಯ್ತು ಮೇಡಮ್. ಅಂದ್ರೆ ಇದೇ ಕಾರಣಕ್ಕೆ? ಇದೇ ಕಾರಣಕ್ಕೆ ರಜೆ ಕೊಟ್ಟಿದ್ದಾರೆ. ಓಕೆ, ನೀವು ಟೆಲ್ ಅವೀವ್ ನಲ್ಲಿ ಕೆಲಸ ಮಾಡ್ಕೊಂಡಿರೋದಾ ಅಥವಾ ಬೇರೆ ಭಾಗಕ್ಕೆ ಹೋಗ್ಬೇಕಾ ಟೆಲ್ ಅವೀವ್ ಇಂದ? ನಾವು ಎಫ್ಒ ಅಂತೇಳಿ ಎಫ್ಒದಲ್ಲಿ ಕೆಲಸ ಮಾಡ್ತಿರೋದು. ನಾವು ನಮ್ಮ ಮನೆ ಇರೋದು ಟೆಲ್ ಅವೀವ್ ಅಲ್ಲಿ. ಓಕೆ, ಇವಾಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದೀರಾ ಅಂತ ಹೇಳಿದ್ರೆ ಈ ನೆಟ್ವರ್ಕ್ ಇಶ್ಯೂಸ್ ಏನು ಇಲ್ಲ ಅಂತ, ಸಮಸ್ಯೆಗಳಾಗ್ತಾ ಇಲ್ಲ ಇರಾನ್ ತರ? ಇಲ್ಲ, ನೆಟ್ವರ್ಕ್ ಇಲ್ಲ ಇಲ್ಲ ಇಲ್ಲ, ಏನು ಇಶ್ಯೂಸ್ ಇಲ್ಲ. ಓಕೆ, ನೀವು ಬಂಕರ್ ನಿಯರ್ ಇದ್ದೀರಾ? ಹತ್ರನೇ ಇದ್ದೀರಲ್ಲ? ಬಂಕರ್ ನಿಯರ್ ಇದೆ. ಓಕೆ, ಯಾವ ರೀತಿ ವ್ಯವಸ್ಥೆ ಇದೆ ಅಂತ ತೋರಿಸಬಹುದಾ ಸುಧೀರ್? ಆಯ್ತು ಮೇಡಮ್, ತೋರಿಸ್ತೀನಿ. ಓಕೆ, ಸಾಮಾನ್ಯವಾಗಿ ಈ ರೀತಿ ಸೈರನ್ ಸೌಂಡ್ ಆದಾಗ ಬಂಕರ್ ಗಳಿಗೆ ಹೋಗ್ಬೇಕು ಅಂತ ಸೂಚಿಸ್ತಾರಲ್ವಾ? ಸೊ ಅದು ಹೆಂಗಿದೆ, ವೇ ಹೆಂಗಿದೆ? ಹೌದು, ಇದು ಬಂಕರ್ ಮೇಡಮ್, ಇದೇ ಬಂಕರ್. ಓಕೆ ಓಕೆ, ಸೊ ಇವಾಗ ಜನ ಇದ್ದಾರೆ ಅಲ್ಲಿ? ಇದೆ ಇಲ್ಲ, ಇವಾಗ ಇಲ್ಲ ಮೇಡಮ್. ಇವಾಗ ಯಾರು ತಿರುಗಾಡ್ತಾ ಇಲ್ಲ. ಅಪರೂಪ ಒಂದ್ 10-15 ಮಂದಿ ತಿರುಗಾಡ್ತಾ ಇದ್ದಾರೆ ಅಷ್ಟೇ ಇವಾಗ. ಓಕೆ, ಒಳಗಡೆ ಹೋಗ್ಬೋದಾ? ಒಳಗಡೆ ಇದು ಬಂಕರ್ ಒಳಗಡೆ ಹೋಗ್ತಿದ್ದೀನಿ. ಹೋಗ್ತೀನಿ ಮೇಡಮ್, ಇದು ಒಳಗಡೆ ಹೋಗ್ತಾ ಇದ್ದೀನಿ. ಇದು ಬಂಕರ್ನ ಮೇನ್ ಗೇಟ್ ಮೇಡಮ್. ಇದು ಓಕೆ, ಲೈಟ್ಸ್ ಎಲ್ಲ ಕಡಿಮೆ ಇರುತ್ತಲ್ಲ ವೇನಲ್ಲಿ? ಹೌದೌದು, ಇದು ಒಳಗಡೆ ಹೋಗ್ಬೇಕು ಮೇಡಮ್. ಓಕೆ, ತುಂಬಾ ದೊಡ್ಡದಾಗಿ ಅನಿಸ್ತಾ ಇದೆ ನಿಮ್ಗೆ ಬಂಕರ್? ಇದು ಎರಡನೇ ಬಂಕರ್, ತುಂಬಾ ದೊಡ್ಡದಿದೆ. ಇದು ಇನ್ನೊಂದು ಗೇಟ್ ಮೇಡಮ್, ಇನ್ನೊಂದು ಬಾಗಿಲು ಅಂತ ಹೇಳ್ತಾರಲ್ಲ. ಓಕೆ ಓಕೆ, ಒಂದು ಬಂಕರ್ ಎರಡು ಡೋರ್ಗಳಿದಾವ ಅಲ್ಲಿ? ಇಲ್ಲ, 3 ಡೋರ್ ಇದೆ. ಈಗ ಇದೊಂದು ಡೋರ್. ಓಕೆ ಓಕೆ, ಅದರಿಂದ ಒಳಗಡೆ ಹೋದ್ರೆ ನೇರ ಬಂಕರ್ಗೆ ಹೋಗ್ತೀರಾ? 3 ಡೋರ್. ಇದು ಬಂಕರ್ ಇದೆ, ಕೂತ್ಕೊಳ್ಳೋ ವ್ಯವಸ್ಥೆ. ಇದು ಬಂಕರ್ ಮೇಡಮ್, ಇದು ಕೂತ್ಕೊಳ್ಳೋ ವ್ಯವಸ್ಥೆ ಉಂಟು. ಇದು ಎಲ್ಲ ವ್ಯವಸ್ಥೆ ಇದೆ, ಏನು ತೊಂದರೆ ಇಲ್ಲ ಮೇಡಮ್. ಇದು ತುಂಬಾ ಸೇಫ್ ಆಗಿದ್ದೀವಿ ನಾವು. ಇಲ್ಲಿನ ಸರ್ಕಾರ ತುಂಬಾ ವ್ಯವಸ್ಥೆ ಮಾಡಿ ಕೊಟ್ಟಿದೆ. ನೀರೆಲ್ಲ ಉಂಟು ಮೇಡಮ್. ಇದು ನೀರು ಸಾಮಾನ್ಯವಾಗಿ ಬಂಕರ್ಗಳಲ್ಲಿ ಇರ್ತಾರಲ್ವಾ, ಬೇಸಿಕ್ ಫುಡ್ ವಾಟರ್ ಎಲ್ಲ ಇರುತ್ತೆ. ಎಲ್ಲ ಕಡೆ ಇರ್ತಾರೆ. ಹೌದು ಹೌದು ಹೌದು, ಇರ್ತಾರೆ ಮೇಡಮ್. ಇದು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ, ಎಸಿ ಎಲ್ಲ ಇದೆ. ನಿಜ. ಇವಾಗ ಯಾರು ಇಲ್ಲ ಅಂತ ಹೇಳಿದ್ರೆ ಏನ್ ಸಮಸ್ಯೆಗಳಿಲ್ಲ ಆಸ್ ಆಫ್ ನಾವು. ನೀವೇನ್ ಹೇಳಿದ್ರಿ 11:40 ಆಗಿದೆ ಇಸ್ರೇಲ್ ಅಲ್ಲಿ ಇವಾಗ ಅಂತ, ಏನ್ ಸಮಸ್ಯೆ ಆಗ್ತಾ ಇಲ್ಲ ಈ ಟೈಮ್ ಅಲ್ಲಿ ಅಂತ? ಈ ಟೈಮಲ್ಲಿ ಏನಾಗ್ತಾ ಇಲ್ಲ ಅಂದ್ರೆ, ಆಗಿದ್ರೆ ಅಂದ್ರೆ ಮೊದಲು 5 ನಿಮಿಷ ಮೊದಲೇ ಮೆಸೇಜ್ ಬರ್ತದೆ ಮೇಡಮ್ ಸರ್ಕಾರದಿಂದ ಮೊಬೈಲಿಗೆ. ಓಕೆ, ಅದು ಒಂದೇ ಇದೆಯಾ ಸುಧೀರ್? ಒಳಗಡೆ ಇನ್ನೊಂದು ಗೇಟ್ ತರ ಕಾಣಿಸ್ತಾ ಇದೆ, ವೇ ತರ ಕಾಣಿಸ್ತಾ ಇದೆ. ಇದೆ ಬಾಗಿಲು ಮೇಡಮ್. ಇದು ಕಬ್ಬಿಣದ ಬಾಗಿಲು. ಹೊರಗಡೆ ಹೋಗೋದಕ್ಕ ಅದು? ಅದು ಹೊರಗಡೆ ಹೋಗ್ಲಿಕ್ಕೆ, ಎಕ್ಸಿಟ್ ಆಗ್ಲಿಕ್ಕೆ ನಮಗೆ. ಓಕೆ ಓಕೆ, ಒಂದೇ ರೂಮ್ ಇದೆ ಅಲ್ಲ? ಒಂದು ರೂಮ್ ಒಂದೇ ಇರೋದು ಮೇಡಮ್, ಒಂದೇ ಇರೋದು, ದೊಡ್ಡದಿರ್ತದೆ. ಎಲ್ಲರೂ ಬರ್ತಾರೆ ಇದ್ರಲ್ಲಿ. ಓಕೆ ಓಕೆ, ಅಂತ ಹೇಳಿದ್ರೆ ಈ ಬಂಕರ್ ಇದೆ ಅಂತ ಹೇಳಿದ್ರೆ ಆಸ್ಪಾಸಲ್ಲಿ ಆಫೀಸ್ಗಳು ಹೆಚ್ಚಾಗಿದೆಯಾ ಅಥವಾ ರೆಸಿಡೆನ್ಷಿಯಲ್ ಏರಿಯಾನ ಹೆಂಗೆ? ಇದು ರೆಸಿಡೆನ್ಸಿ ಏರಿಯಾ, ಇದು ಮನೆಗಳು ಜಾಸ್ತಿ ಇಲ್ಲಿ.
ಮನೆ ಇದೆ, ಆಫೀಸ್ ಇದೆ, ಎಲ್ಲ ಇದೆ ಮೇಡಮ್. ಓಕೆ ಓಕೆ ಸುಧೀರ್, ಸೇಫ್ ಆಗಿದ್ದೀರಲ್ಲ? ಸೇಫ್ ಆಗಿರಿ. ಹೇಳ್ತಾ ಇದ್ರಿ ನೀವು ಕೆಲ್ಸಕ್ಕೆ ಹೋಗೋ ಹಾಗಿಲ್ಲ, ರಜಾ 11 ದಿನ ಆಯ್ತು ಅಂತ. ಫ್ಯಾಮಿಲಿ ಜೊತೆಗೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಲ್ವಾ? ಹೌದು. ಓಕೆ, ಏನಾದ್ರೂ ಮನೆಯವರ ಜೊತೆ ಎಲ್ಲ ಅಪ್ಡೇಟ್ ಕಾಂಟ್ಯಾಕ್ಟ್ ಮಾಡ್ತಾ ಇರಿ. ಓಕೆ ಮೇಡಮ್. ಓಕೆ, ಸ್ಟೇ ಸೇಫ್. ಥ್ಯಾಂಕ್ ಯು ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.